ತೊರೆದು ಜೀವಿಸಬಹುದೇ ಹರಿಣಿನ ಚರಣಗಳ ಈ ಹಾಡನ್ನು ಹಾಡಿದವರು ಕುಮಾರಿ ಶ್ರೀಲೇಖ, ಮಾಸ್ಟರ್ ಪ್ರತಿ, ಸಾವನ್, ಸಾನ್ವಿ, ಸಾಕ್ಷಿ, ಮಿತಾಲಿ, ಶರಣ್ಯ, ಅನುಪ್ರಿಯ, ಶ್ರೀಮತಿ ಉಷಾ ಹಾಗೂ ಶ್ರೀಮತಿ ಯಶ್ವಿಕಾ. ಹಾಡು ಮುಗಿತಾ ಇದ್ದಂಗೆ ಸುಂದರವಾದ ಹರಿಚರಣಗಳು ನಮಗೆ ಗೋಚರ ಆದವು. ಒಂದು ಹಾಡು ಆರಂಭಿಸಿ ಮುಗಿಯೋದ್ರೊಳಗೆ ಇದೊಂದು ಮಾಡಿದ್ದಾರೆ ಅಂದರೆ ಅವರ ಚಿತ್ರಕಲೆಯ ಪ್ರತಿಭೆ ಎಷ್ಟು ಅಂತ ನಮಗೆ ಅರಿವಾಗ್ತದೆ. ನನಗೆ ನಾನು ಸಣ್ಣವನಾಗಿದ್ದಾಗಿನ ನೆನಪಾಗ್ತದೆ. ಒಮ್ಮೆ ನಾನು ಆನೆಯ ಚಿತ್ರ ಬಿಡಿಸಲಿಕ್ಕೆ ಹೋಗಿ ತೋರಿಸಿದ್ದೆ. ನೋಡಿ, ನಾನು ಬಿಡಿಸಿದ್ದೆ ಚಿತ್ರ ಅಷ್ಟೇ ಹೇಳಿದೆ. ಅದಕ್ಕೆ ಅವರು ಹೇಳಿದರು, ಮೊಸಳೆ ಬಿಡಿಸಿದ್ಯಾ, ಚಂದ ಆಗಿದೆ. ಮತ್ತೆ ನಾನು ಯಾರಿಗೂ ಚಿತ್ರ ಬಿಡಿಸಿ ತೋರಿಸಲಿಕ್ಕೆ ಹೋಗಲಿ. ಹಾಗೆ ಬಹಳ ಸುಂದರವಾದ ಚಿತ್ರವನ್ನು ಬಿಡಿಸಿದ್ದಾರೆ. ಸಂಗೀತಕ್ಕೇನೋ ಚಪ್ಪಾಳೆ ಬಂತು, ಚಿತ್ರಕ್ಕೂ ಒಮ್ಮೆ ಚಪ್ಪಾಳೆ ಬರಲಿ ಅಂತ ಕೇಳ್ಬೇಕು. ಮುಂದೆ ಮಹಿಳಾ ತಂಡದಿಂದ 2 ಭಕ್ತಿ ಹಾಡುಗಳು, ಶ್ರೀನಿವಾಸ ನೀನೆ ಪಾಲಿಸು ಹಾಗೂ ಆಡಪೋಗಣ ರಂಗ. ಹಾಡಲಿಕ್ಕಿರುವವರು ಶ್ರೀಮತಿ ಶಾಲಿನಿ, ನಳಿನಿ, ಶ್ರೀಮತಿ ಹೇಮಾ, ಸೌಮ್ಯ ಪರಂಜಪೆ, ಸೌಮ್ಯ ವಿಶ್ವ, ಶ್ರೀಮತಿ ಶಿಲ್ಪಾ ಭಟ್, ಶ್ರೀಮತಿ ಲಕ್ಷ್ಮಿ, ಉಷಾ. ಕೇಳೋಣ 2 ಭಕ್ತಿ ಗೀತೆಗಳು. ನಾರಾಯಣತೆ ನಮೋ ನಮೋ ಹಾಡನ್ನು ಹಾಡ್ತಾ ಇದ್ದೇವೆ.
ಚೀಟು ಉಲ್ಟ ಹಿಡಿದು ಓದಿ, ಹಾಗೆ ಅದು ಸ್ವಲ್ಪ ಮೇಲೆ ಕಡೆಗೆ ಆಯಿತು. ಈಗ ಆವ ಕುಲವೋ ರಂಗ ಈ ಹಾಡಿಗೆ ಕುಮಾರಿ ನಿತಾಲಿ ಅವರೊಂದು ಆರ್ಟನ್ನು ಬಿಡಿಸಲಿಕ್ಕಿದ್ದಾರೆ. ಪ್ರೋತ್ಸಾಹಿಸಿ ಅವರ ಚಿತ್ರವನ್ನು ನಾವು ಆನಂದಿಸೋಣ. ಆವ ಕುಲವೆಂದರೆ
ತೆಗಿತದೆ. ಹೇಗೆ ಚಿತ್ರ ಆ ಚಿತ್ರ ಇಲ್ಲಿ ಬಂದಿದೆ, ನಾನು ಎಲ್ಲ ನೋಡ್ತೇನೆ. ಸುಂದರವಾದ ನವಿಲಿನ ಚಿತ್ರ ಬಿಡಿಸಿದ್ದಾಳೆ ಮಿತಾಲಿ. ಆ ಚಿತ್ರಕ್ಕೊಂದು ಚಪ್ಪಾಳೆ ಬೇಕು. ಮುಂದೆ ಇನ್ನು 2 ಭಕ್ತಿಗೀತೆಗಳು, ಶ್ರೀನಿವಾಸ ನೀನೆ ಪಾಲಿಸೋ ಹಾಗೂ ಆಡಪೋಗಣರಂಗ ಮಹಿಳಾ ತಂಡದಿಂದ ಹಾಡ್ಲಿಕ್ಕಿರೋರು ಶ್ರೀಮತಿ ಶಾಲಿನಿ, ನಳಿನಿ, ಹೇಮಾ, ಸೌಮ್ಯ ಪರಂಗತಿ, ಸೌಮ್ಯ ಅಶೋಕ್, ಶಿಲ್ಪಾ, ಲಕ್ಷ್ಮೀ, ಉಷಾ ಇವಿಷ್ಟು ಜನ.
ಆಗದ ಮಹಿಳಾ ತಂಡ 1 ಮತ್ತು ಈಗಿನ ಮಹಿಳಾ ತಂಡ 2 ಒಟ್ಟು ಸೇರಿ ಒಂದು ಹಾಡನ್ನು ಹಾಡುತ್ತಿದ್ದಾರೆ. ಲಕೋಮಿ ಬಂದಳು ನೋಡಿರೋ. ಇಲ್ಲಿ ಇನ್ನೊಂದು ಸಣ್ಣ ಬದಲಾವಣೆ ಉಂಟು. ಇಷ್ಟರವರೆಗೆ ಕೀಬೋರ್ಡಲ್ಲಿ ಇದ್ದಂತಹ ಸಾನ್ವಿ ಅಶೋಕ್ ಅವರಿಗೆ ಈ ಹಾಡಿಗೆ ಚಿತ್ರವನ್ನು ಬರೆಯಲಿಕ್ಕಿದ್ದಾರೆ. ಮಹಾಲಕ್ಷ್ಮಿಯ ಚಿತ್ರ. ಹಾಡು ಮುಗಿದರೊಳಗೆ ಒಂದು ಲಕ್ಷ್ಮಿಯ ಚಿತ್ರ ಕಂಪ್ಲೀಟ್ ಆಗ್ತದೆ. ಹಾಗೆ ಕೀಬೋರ್ಡಲ್ಲಿ ಅವಳಿಗೆ ರಿಪ್ಲೇಸ್ ಆಗಿ ಅವಳ ತಮ್ಮನಾದಂಥ ಮಾಸ್ಟರ್ ಸಾವನ್ ಇವರು ನುಡಿಸಲಿಕ್ಕಿದ್ದಾರೆ. ಕೇಳೋಣ ಹಾಡು ಲಘುಮಿ ಬಂದಳು ನೋಡಿರೋ. ಲಘುಮಿ ಬಂದಳು ನೋಡಿರೋ.
ಲಘುಮಿ ಬಂದಳು ನೋಡಿರೋ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಭಕ್ತಿ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತದೆ. ಚಿತ್ರ ಹಾಡು ಮುಗಿತಾ ಇದ್ದ ಹಾಗೆ ಲಕ್ಷ್ಮಿಯ ಚಿತ್ರ ಬಿಡಿಸಿದ್ದಾಳೆ. ಬಹಳ ಸುಂದರವಾಗಿ ಮೂಡಿಬಂದಿದೆ ಈ ಚಿತ್ರ. ಒಮ್ಮೆ ಪ್ರೋತ್ಸಾಹಕರವಾಗಿ ಜೋರಾದ ಚಪ್ಪಾಳೆಗಳನ್ನು ಕೊಡಬೇಕು. ಹಾಗೆ ಇನ್ನು ಮುಂದೆ ಅಲ್ಲ ಉಳಿದವರು ಕೆಲವು ಮೇಲೆ ಹೋಗಿ ಅಂತ ಹೇಳಿದ್ದಾರೆ ಅಮ್ಮ. ఉంది అట్లా ఏంది ఉన్నది.
Thank you.
ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ರೂಪದಿಂದದಿ ಆನಂದಿಸುತ್ತ ಬಂದ ನೋಡೆ ನಾನು ಕಾರ್ಯಕ್ರಮ ಕೊಡಲಿಕ್ಕೆ ಬಂದವಾಗ ಧನ್ಯವಾದ ಹೇಳಲಿಕ್ಕೆ ಬಂದ. ಈ ಕುಣಿತ ಭಜನೆಯೊಂದಿಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ಭಕ್ತಿ ಸಂಗೀತ ಹಾಗೂ ಕುಣಿತ ಭಜನೆ ಈ ಎರಡು ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸ್ಥಳೀಯ ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಹಾಗೂ ಇತರ ಪದಾಧಿಕಾರಿಗಳು ಹಾಗೂ ಅರ್ಚಕರು ಮತ್ತು ಇತರೆ ಸಿಬ್ಬಂದಿಗಳು ಈ ಎಲ್ಲರಿಗೂ ಕೂಡ ನಾವು ಕಾನೂನು ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪುಟಾಣಿಗಳು, ಸೀನಿಯರ್ ವಿದ್ಯಾರ್ಥಿಗಳು ಹಾಗೂ ಮಹಿಳಾ ತಂಡ ಇವರೆಲ್ಲರಿಗೂ ಕೂಡ ಹಾಗೂ ಮಕ್ಕಳನ್ನು ಕರೆದುಕೊಂಡು ಬಂದಂಥ ಹೆತ್ತವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಕೀಬೋರ್ಡ್ನಲ್ಲಿ ಸಹಕರಿಸಿದವರು ಕುಮಾರಿ ಸಾನ್ವಿ ಹಾಗೂ ಮಾಸ್ಟರ್ ಸಾವನ್, ಇವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಪೂರ್ವಕವಾದ ಧನ್ಯವಾದಗಳು. ಹಾಗೆ ತಬಲಾದಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು ಶ್ರೀ ಸುರೇಶ್ ಆಚಾರ್ಯ ಅವರು, ಅವರಿಗೂ ಧನ್ಯವಾದಗಳು. ಹಾಗೆ ಉತ್ತಮವಾದ ಧನ್ಯವಾದಗಳನ್ನು ಒದಗಿಸಿದಂತಹ ಸಂಬಂಧಿಸಿದವರಿಗೆ ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಧಾರಣ ಒಬ್ಬರನ್ನು ನಾವು ನೋಡಿದ್ದೇವೆ, ಅದು ಅಶೋಕ್. ಎಲ್ಲಿ ಹೋದರು ಆ ಒಂದು ಸ್ಟ್ಯಾಂಡ್ ಯಾವಾಗಲೂ ಹಾಗೆ ಇವತ್ತಿನ ಕೆಲವೊಂದು ನಾವು ಹೊಸ ಸಂತೋಷವಾಗಿ ಸಡಗರದಲ್ಲಿ ಆಚರಿಸ್ತೇವೆ. ಮನೆಯ ಪರವಾಗಿ ಹೇಳದಿದ್ದೇವೆ. ಮುಂದೆ ಎಲ್ಲ ಭಾವನೆ ಮರೆತು ಅವರ ಮತ್ತೆ ಚೈತನ್ಯದಿಂದ ಲವಲವಿಕೆಯಿಂದ ತಮ್ಮ ಜೀವನವನ್ನು ದುಃಖವನ್ನು ಮರೆಯುವ ಮತ್ತು ನಾವು ಹಿರಿಯ ಜನಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಧನ್ಯವಾದಗಳು. ರವಿಕುಮಾರ್ ಅವರೇ ಧನ್ಯವಾದ ಅವರಿಗೆ ಕೊಟ್ಟಿದ್ದಾರೆ. ನಿಜವಾಗಿಯೂ ಧನ್ಯವಾದ ನೋಡಬೇಕಾದ ಈ ಸ್ಥಳದ ಆಡಳಿತ ಮಂಡಳಿಯ ಒಬ್ಬರು ಸದಸ್ಯರಾಗಿ ನಮ್ಮದು ಕರ್ತವ್ಯ. ಮತ್ತೆ ನಾವು ಆಚರಿಸ್ತಾ ಇದ್ದೇವೆ. ಮತ್ತೆ